Vicky vlog. Today is Varmalakshmi festival. We are celebrating Varmalakshmi festival. Hello everyone, welcome back to my YouTube channel. ಇದು ನಂದು ಫ್ರೈಡೇ ಬ್ಲಾಗ್ ಆಗಿದೆ. ಇದೇನಪ್ಪ ಹಿಂಗೆ ತೋರಿಸ್ತಾ ಇದ್ದೀನಿ ಅಂತ ಅನ್ಕೋತಾ ಇದ್ದೀರಾ. ಆ್ಯಕ್ಚುಲಿ ನಾವು ಲಾಸ್ಟ್ ವೀಕ್ ವರಮಹಾಲಕ್ಷ್ಮಿ ಹಬ್ಬನ ಮಾಡಬೇಕಾಗಿತ್ತು, ಮಾಡೋದಕ್ಕಾಗಿಲ್ಲ. ಯಾಕಪ್ಪ ಅಂತಂದರೆ ಶನಿವಾರ ನನ್ನ ಮಗನ ಬರ್ತಡೇ ಇತ್ತು, ಹಾಗಾಗಿ ನಾವು ಆವಾಗ ಹಬ್ಬ ಮಾಡೋದಕ್ಕಾಗಿಲ್ಲ. ಸ್ವಲ್ಪ ಬ್ಯುಸಿ ಇದ್ವಿ, ಓಡಾಟ ಅದು ಇದು ಎಲ್ಲ ಇತ್ತು, ಸ್ವಲ್ಪ ಬ್ಯುಸಿಯಾಗಿ ಹೋಗ್ಬಿಟ್ವಿ, ಮಾಡೋದಕ್ಕಾಗಿಲ್ಲ. ಹಾಗಾಗಿ ಈ ಶುಕ್ರವಾರ ಲಕ್ಷ್ಮಿನ ಕೂರಿಸಿ ಹಬ್ಬನ ಮಾಡ್ತಾಯಿದ್ದೀವಿ. ಇದು ಆ್ಯಕ್ಚುಲಿ ನಮ್ಮಮ್ಮ ಮನೆಯಲ್ಲಿ ಮಾಡ್ತಾ ಇರೋದು ಹಬ್ಬನ. ಇವರು ನನ್ನ ದೊಡ್ಡಕ್ಕ, ಅವರೇ ಪ್ರತಿ ವರ್ಷವೂ ಅವರೇ ಲಕ್ಷ್ಮಿನ ಕೂರಿಸೋದು. ಎಲ್ಲ ರೆಡಿ ಮಾಡ್ಕೊಡ್ತಾ ಇದ್ದಾರೆ, ದೀಪ ಹಚ್ಚೋದಕ್ಕೆ, ಪ್ಲೇಟ್ಸಿಂದ ಹಿಡಿದು ಎಲ್ಲನೂ. ಆ ಕಡೆ ಸೈಡಲ್ಲಿ ನನ್ನ ತಂಗಿ ಇದ್ದಾಳೆ, ಎಲ್ಲ ಅವಳೇ ರೆಡಿ ಮಾಡ್ಕೊಡ್ತಾ ಇರೋದು, ಪ್ಲೇಟ್ಸ್ ಎಲ್ಲನೂ ಎಲ್ಲ ರೆಡಿ ಮಾಡ್ತಾ ಇದ್ದೀವಿ. ಎಷ್ಟೇ ದೀಪ ಹಚ್ಚಿದ್ರೂ ಸಹ ಮಣ್ಣಿನ ದೀಪ ತುಂಬ ಶ್ರೇಷ್ಠ ಅಂತ ಹೇಳ್ತಾರಲ್ಲ, ಹಾಗಾಗಿ ನಾವು ಲಕ್ಷ್ಮಿ ಮುಂದೆ ಮಣ್ಣಿನ ದೀಪ ಹಚ್ತಾ ಇದ್ದೀವಿ. ಅದಕ್ಕೆ ರೆಡಿ ಮಾಡ್ಕೋತಾ ಇದ್ದೀವಿ ಮಣ್ಣಿನ ದೀಪ ಹಚ್ಚೋದಕ್ಕೆ ಅಂತ ಹೇಳಿಬಿಟ್ಟು. ಇದು ನಮ್ಮ ಮನೆ ಲಕ್ಷ್ಮಿ, ಹೆಂಗೆ ಕಾಣಿಸಿದೆ ಅಂತ ಹೇಳ್ಬಿಟ್ಟು ಕಮೆಂಟ್ ಮಾಡಿ. ಕೊಡು ಕೈ ಕೊಡು. ಪಾಪಾ 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 ಛೋಟು ಮೋಟು ಪಾಪಾ ಪಾಪಾ ಹಾಯ್. ಸ್ಕೂಲಿಗೆ ಅಲಾಡಿತ್ತು. ನನ್ನ ಮಗ ಕಂಕಣ ಬೇಡ ಅಂತ ಹೇಳ್ಬಿಟ್ಟು ಹಾಫ್ ಆನ್ ಅವರಿಂದ ಟ್ರೈ ಮಾಡಿ ಫೈನಲ್ಲಿ ಕೂರಿಸ್ಕೊಂಡು ಕಂಕಣ ಕಟ್ತಾ ಇದ್ದಾಳೆ ನನ್ನ ತಂಗಿ. ಏನೋ ಹೇಳಿ ನೈಸ್ ಮಾಡಿ, ಇವಾಗೂ ಅಷ್ಟೇ ಏನೋ ಹೇಳ್ತಾ ಇದ್ದಾಳೆ, ಅದಕ್ಕೆ ಅವನು ಮುಖ ನೋಡ್ತಾ ಇದ್ದಾನೆ. ಈ ಕಡೆ ನನ್ನ ಅಕ್ಕನ ಮಗನೂ ಆಟ ಆಡಿಸ್ತಾ ಇದ್ದಾನೆ, ಹಂಗಾಗಿ ಸೈಲೆಂಟಾಗಿ ಕೂತ್ಕೊಂಡು ಕಂಕಣ ಕಟ್ಟಿಸ್ಕೊತಾ ಇದ್ದಾನೆ. ಕಟ್ಟಿಸ್ಕೊಂಡು ಆದಮೇಲೆ ಇದೇನಪ್ಪ ಏನೋ ಕಟ್ಬಿಟ್ಟಿದಾರಲ್ಲ ಅಂತ ನೋಡ್ಕೋತಾ ಇದ್ದಾನೆ. ಕೈಯೆಲ್ಲ ಒದ್ರುತ್ತಿದ್ದಾನೆ, ಹೂವು ಬಿದ್ದೋಗುತ್ತೇನೋ ಅಂತ ಹೇಳ್ಬಿಟ್ಟು, ಬಟ್ ಅದು ಬೀಳ್ತಾ ಇಲ್ಲ. ಸುಮ್ಮನೆ ಆಗ್ಬಿಟ್ಟ ನೋಡಿ, ಸೈಲೆಂಟಾಗಿ ಹೋದ. ಈ ಕಡೆ ನನ್ನ ಅಕ್ಕನ ಮಗ ಆಟ ಆಡಿಸ್ತಾ ಇದ್ದಾನೆ ನನ್ನ ಹಿಂದ್ಗಡೆ, ಹಾಗಾಗಿ ಅವನನ್ನೇ ನೋಡ್ತಾ ಇದ್ದಾನೆ. ಎಲ್ಲಾದರೂ 2 ನಿಮಿಷ ಕುತ್ಕೋತಾನೆ ಅಂತ ಅಂದರೆ ಅದು ಹೆಚ್ಚು. ನೋಡಿ ಇವಾಗೂ ಅಳ್ತಾ ಇದ್ದಾನೆ ಅವನು, ಎದ್ದೋಗ್ಬಿಡ್ಬೇಕು ಅವನು. ಕುತ್ಕೊಳ್ಳೋ ಹುಡ್ಕನೇ ಅಲ್ಲ ಅದು, ಆಟ ಆಡ್ತಾ ಇರ್ಬೇಕು ಅಷ್ಟೇ ಅವನಿಗೆ. ಕೈ ಮುಗಿಯೋಣ ಅಂತ ಹೇಳ್ಬಿಟ್ಟು ಪಾಪ ಅವನನ್ನು ಕರ್ಕೊಂಡು ಹೋದರೆ ನನ್ನ ಮಗ ಸಕ್ಕತ್ತೀಟೆ. ಕೈ ಮುಗಿಯೋದಕ್ಕೂ ಅಂತ ಹೋಗಿ ಅಲ್ಲಿ ದೀಪ ಹೇಳ್ಕೊತಾ ಇದ್ದೆ. ನಾನು ಜಸ್ಟ್ ಹೋಗಿಲ್ಲ ಅಂತ ಅಂದಿದ್ರೆ ಫುಲ್ ಎಳ್ದೇ ಬಿಡ್ತಿದ್ದ ಕೆಳಗಡೆಗೆ. ಸೊ ಎಲ್ಲ ಮುಗೀತು, ಒಂದು ರೌಂಡ್ ಆಚೆಗೆ ಹೋಗಬೇಕು, ಹಾಗಾಗಿ ತಾತನ ನೋಡ್ತಾ ಇದ್ದಾನೆ. ಆಚೆಗೆ ಹೋಗೋಕ್ಕೆ ಕರಿತಾ ಇದ್ದಾನೆ, ಇನ್ಫ್ಯಾಕ್ಟ್ ಬಾ ಹೋಗೋಣ ಅಂತ ಹೇಳ್ಬಿಟ್ಟು. ಅವ್ರ ತಾತನೂ ಅವನನ್ನೇ ನೋಡ್ತಾ ಇದ್ದಾರೆ, ಏನು ಮಾಡ್ತಾನೆ ಅಂತ ಹೇಳ್ಬಿಟ್ಟು. ಸೊ ಇಲ್ಲಿಗೆ ನಮ್ಮ ವರಮಹಾಲಕ್ಷ್ಮಿ ಹಬ್ಬ ಹಿಂಗಿತ್ತು. ನಿಮ್ಗೆ ಹೆಂಗೆ ಅನ್ನಿಸ್ತು ಅಂತ ಹೇಳ್ಬಿಟ್ಟು ಕಮೆಂಟ್ ಮಾಡಿ. ಪ್ಲೀಸ್ ಎಲ್ಲರೂ ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು.